ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ನಿಂದ ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿದ್ದರೆ ಆ ಪರ್ಸನ್ನ ಫೀಲಿಂಗ್ಸ್ ಯಾವ ರೀತಿ ಇದೆ, ಆ ಪರ್ಸನ್ ಎನರ್ಜಿ ಯಾವ ರೀತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ಆ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ ನೋಡಬೇಕಾಗತ್ತೆ. ಇದು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಯಾರೆಲ್ಲ ಇರ್ತೀರಿ, ಅವ್ರು ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ, ಅವ್ರಿಗೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆಯಾ, ಅಥವಾ ಅವ್ರ ಸಿಚುವೇಶನ್ ಯಾವ ರೀತಿ ಇದೆ, ಅವ್ರ ಎನರ್ಜಿ ಯಾವ ರೀತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಾನು ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಡ್ತೀನಿ. ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನೀವು ನಂಬುವ ದೈವ ಏನಿದೆ ಆ ದೈವನೂ ಕೂಡ ನೆನ್ಪು ಮಾಡಿಕೊಂಡು ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ, ಅಥವಾ ನಿಮ್ಮ ಪರ್ಸನ್ ಫೋಟೋನ 3 ಬಾರಿ ನೋಡ್ತಾ, ನಿಮ್ಮ ಪರ್ಸನ್ ಫೋಟೋನ ನೋಡ್ತಾ 3 ಬಾರಿ ಹೆಸರನ್ನ ಹೇಳ್ತಾ ನೀವು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಅವರ ಎನರ್ಜಿ ಇಲ್ಲಿ ಕನೆಕ್ಟ್ ಆಗುತ್ತೆ. ಅವಾಗ ಅವ್ರು ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ, ಅಥವಾ ಅವ್ರ ಸಿಚುವೇಶನ್ ಏನಾಗಿದೆ ಅನ್ನೋದು ನನಗೆ ಬೇಗ ಗೊತ್ತಾಗುತ್ತೆ, ನಾನು ನಿಮಗೆ ತಿಳಿಸೋದಕ್ಕೆ ಸರಿ ಹೋಗುತ್ತೆ. ಸೊ ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಯಾರಿಗೆ ಯೂಸ್ ಇದೆ ಅನ್ನೋರಿಗೆ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ಪರ್ಸನ್ ಸಿಚುವೇಶನ್ ಹೇಗಿದೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದೆ, ನೋ ಕಾಂಟ್ಯಾಕ್ಟ್ ಏನಾದ್ರು ಮಾಡುವ ಸಾಧ್ಯತೆ ಇದೆಯಾ, ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ನಿಮ್ಮ ಪರ್ಸನ್ ಎನರ್ಜಿ ಹೇಗಿದೆ, ನಿಮ್ಮ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಥಿಂಕ್ ಏನು, ಅವ್ರು ಮತ್ತೆ ವಾಪಸ್ ಬರ್ತಾರಾ, ಅವರಿಂದ ಕಾಂಟ್ಯಾಕ್ಟ್ ಬರುವ ಸಾಧ್ಯತೆ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ನಿಮ್ಮ ಪರ್ಸನ್ ಯಾವುದೋ ಒಂದು ಕೆಲಸದ ವಿಚಾರವಾಗಿ, ಹಣದ ವಿಚಾರವಾಗಿ ಒಂದಷ್ಟು ಕನ್ಫ್ಯೂಷನ್ ಮೈಂಡಲ್ಲಿ ಇದ್ದಾರೆ ಅಂತಲೇ ತೋರಿಸುತ್ತೆ. ಇಲ್ಲಿ ನಿಮಗೆ ಅವ್ರು ಫೋನ್ ಮಾಡ್ಬೋದೇನೋ, ಅವ್ರು ಕಾಲ್ ಮಾಡ್ಬೋದೇನೋ ಅನ್ನೋ ಒಂದು ಆಸೆ ನಿಮ್ಮ ಮೈಂಡಲ್ಲಿ ಕೂತ್ಕೊಂಡಿದೆ. ನಿಮ್ಮ ಪರ್ಸನ್ಗೆ ಇಲ್ಲಿ ಏನಾಗ್ತಾ ಇದೆ, ಈ 3ನೇ ವ್ಯಕ್ತಿಗಳ ಕಡೆಯಿಂದನೂ ಕೂಡ ಅವರು ಒಂದಷ್ಟು ಮೈಂಡ್ ಡೈವರ್ಟ್ ಮಾಡ್ಕೊಳ್ಳುವ ಸಾಧ್ಯತೆ ಇದೆ ಅಂತಲೇ ತೋರಿಸ್ತಾ ಇದೆ. ಅವರು ಈಗ ಏನೇ ಇದ್ರೂ ಆ 3ನೇ ವ್ಯಕ್ತಿಯೊಟ್ಟಿಗೆ, 3ನೇ ವ್ಯಕ್ತಿ ಯಾರಾದರೂ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಅಥವಾ ಅವರ ನಡುವೆ ದೂರ ಮಾಡಬೇಕು ಅಂದ್ಕೊಂಡಿರೋರೇ ಜೊತೆಯಲ್ಲಿರಬಹುದು, ಅಥವಾ ಇದು ಹಸ್ಬೆಂಡ್ ಆ್ಯಂಡ್ ವೈಫ್ ನೋಡ್ತಾ ಇದ್ರೆ ಅವ್ರಿಗೆ ಅವ್ರ ಮನೆಯಲ್ಲಿ ಯಾರು 3ನೇ ವ್ಯಕ್ತಿ ಅನ್ನಿಸ್ತಾ ಇದ್ದಾರೆ ಅವರನ್ನು ನೀವು ಇಲ್ಲಿ ತಗೊಳ್ಬಹುದು. ಆ ವ್ಯಕ್ತಿ ವಿಚಾರವಾಗಿ ಆ ವ್ಯಕ್ತಿ ಹೇಳ್ದಾಗೆ ಕೇಳೋದು, ಆ ವ್ಯಕ್ತಿ ನಿಮ್ಮನ್ನ ಮಾತಾಡೋ, ಅಥವಾ ನೀವು ಒಳ್ಳೆಯವರು ಕೆಟ್ಟವರು ಏನೇ ಹೇಳಿದ್ರು ಆ ವ್ಯಕ್ತಿ ಹೇಳ್ದಾಗೆ ಕೇಳೋ ರೀತಿ ನಿಮ್ಮ ಪರ್ಸನ್ ಆಗೋಗಿದ್ದಾರೆ ಅಂತ ತೋರಿಸ್ತಾ ಇದೆ. ಹಾಗೆ ಒಂದಷ್ಟು ಹಣದ ವಿಚಾರದಲ್ಲೂ ಕೂಡ ಅವರು ಮುಂದೆ ಬರಬೇಕು, ಅಥವಾ ಏನೋ ಒಂದು ಮಾಡಬೇಕು, ಅಥವಾ ಹಣದ ವಿಚಾರದಲ್ಲೂ ಸ್ವಲ್ಪ ಸ್ಟ್ರಕ್ ಆಗಿರೋ ರೀತಿ ಕಾಣಿಸ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಮೈಂಡಲ್ಲಿ ಕಾಂಟ್ಯಾಕ್ಟ್ ಬರ್ಬೋದೇನೋ, ಒಂದು ಹೋಪ್ ಇಟ್ಕೊಂಡಿದ್ದೀರಾ, ಅವರು ಮತ್ತೆ ರೀಕನೆಕ್ಟ್ ಆಗುತ್ತೆ, ಅವ್ರು ಬಂದೇ ಬರ್ತಾರೆ, ಈ ರೀತಿ ಒಂದು ಹೋಪ್ ಇದೆ. ಬಟ್ ಆದರೂ ಎಲ್ಲೋ ಒಂದು ಕಡೆ ಭಯನೂ ಕೂಡ ಇದೆ ನಿಮಗೆ. ಆ ಪರ್ಸನ್ ನನಗೆ ಬರೋದೇ ಇಲ್ವೇನೋ, ನನ್ನ ಹತ್ರ ಇಲ್ಲಿಗೆ ಮುಗೀತಾ ಈ ಸಂಬಂಧ, ಈ ರೀತಿ ಎಲ್ಲ ನೀವು ಥಿಂಕ್ ಮಾಡ್ತಾ ಇದ್ದೀರಿ. ಸೊ ಇಲ್ಲಿ ಈ ಸಂಬಂಧದ ವಿಚಾರವಾಗಿ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರಾ ನಿಮ್ಮನ್ನ ಅಂತ ನಾನು ನೋಡೋದಕ್ಕೆ ಹೋದರೆ, ಹೌದು, ಈ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಈ ಪರ್ಸನ್ನಿಂದ ನಿಮಗೆ ಕಾಂಟ್ಯಾಕ್ಟ್ ಬರುವ ಸಾಧ್ಯತೆ ಹೆಚ್ಚಿದೆ. ಆದರೆ ಅವರು ಕಾಂಟ್ಯಾಕ್ಟ್ ಬಂದು ಅದು ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ರೆ ಆಫ್ ಆ್ಯಂಡ್ ಡನ್ ಅಲ್ಲಿ ಇರ್ತಾರೆ ಅಂತ ತೋರಿಸುತ್ತೆ. ಏಕೆಂದರೆ ಅವ್ರ ಟೈಮ್ ಕೂಡ ಸರಿ ಇಲ್ಲ, ಅವರು ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೂ ಅವ್ರಿಗೆ ಬರ್ತಾ ಇಲ್ಲ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ಔಟ್ಕಮ್ ಬಂದು ಫುಲ್ ಬಂದಿರೋದ್ರಿಂದ ಕೆಲವು ಸಲ ಅವರು ಕಾಲ್ ಮಾಡಿದಾಗಿರ್ಬೋದು, ಅವರು ಮೆಸೇಜ್ ಮಾಡಿದಾಗಿರ್ಬೋದು, ಕೆಲವು ದುಡುಕಿ ಮಾತಾಡುವಂತಹ ವಿಚಾರ ನೀವು ಮಾಡಿದ್ದೀರಾ. ಅವ್ರು ಯಾವುದೋ ಒಂದು ಸಿಟ್ಟಿನ ರೀತಿಯಲ್ಲೇ ಮಾತಾಡ್ಕೊಂಡು ರೀಕನೆಕ್ಟ್ ಮಾಡ್ಕೊಳ್ಳೋಣ ಅನ್ನೋ ಥರನೂ ಬಂದಿರ್ತಾರೆ. ಆಗ ನೀವು ಯಾವುದೋ ಹಳೆ ವಿಚಾರಗಳನ್ನ ಎತ್ತಿ ಹೇಳಿ ನಿಮ್ಮ ಲೈಫ್ನ ನೀವು ಇಲ್ಲಿಗೆ ನೂಕ್ಕೊಂಡಿದ್ದೀರಾ ಅಂತಲೇ ನನಗೆ ತೋರಿಸ್ತಾ ಇದೆ. ಅತಿಯಾದ ಪ್ರೀತಿ, ಅತಿಯಾದ ಕನಸನ್ನು, ಕೇರಿಂಗು, ಈ ರೀತಿ ಎಲ್ಲ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಒಂದಷ್ಟು ಅವರು ನಿಮ್ಮಿಂದ ದೂರ ಹೋಗೋದಕ್ಕೇನೆ ಅವರು ಪ್ರಯತ್ನ ಮಾಡ್ತಿದ್ದಾರೆ ಅಂತಲೇ ತೋರಿಸ್ತಾ ಇದೆ. ಸೊ
ಇಲ್ಲಿ ಅವರು ಬಂದಾಗ ನೀವು ಮತ್ತೆ ಅದೇ ಹಳೆ ವಿಚಾರಗಳನ್ನ ನೆನ್ಪು ಮಾಡ್ಕೊಳ್ಳೋದು, ಹಳೆ ವಿಚಾರಗಳನ್ನ ಹೇಳೋದು, ಈ ರೀತಿ ಮಾಡೋದ್ರಿಂದ ಮತ್ತೆ ಅವರ ಮೈಂಡ್ ಡೈವರ್ಟ್ ಆಗುವ ಸಾಧ್ಯತೆ ಹೆಚ್ಚಿದೆ. ಅವರಿನ್ನೂ ಈ ಸಂಬಂಧದ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಗೆ ಕಾಂಟ್ಯಾಕ್ಟ್ ಮಾಡುವ ಬಗ್ಗೆ ಆಗಿರಬಹುದು ದೃಢ ನಿರ್ಧಾರ ಇನ್ನೂ ತಗೊಂಡಿಲ್ಲ ಅವರು. ಸೊ ಒಂದಷ್ಟು ನೀವು ಸೈಲೆಂಟ್ ಆಗಿದ್ರೆ ಅವರಿಂದ ಕಾಲ್ ಬರುವ ಸಾಧ್ಯತೆ ಇದೆ. ಮೇಡಮ್ ಹಂಗಾದ್ರೆ ನೀವು ಆಫ್ ಆ್ಯಂಡ್ ಆನ್ ಆಗುತ್ತೆ, ಕಂಟಿನ್ಯೂ ಆಗಿರಲ್ಲ ಈ ಸಂಬಂಧ ಅಂತ ಹೇಳ್ತೀರ, ಹೇಗೆ ಅಂತ ಹೇಳಿದ್ರೆ ಅವರು ಮೊದಲು ಕಾಂಟ್ಯಾಕ್ಟ್ ಮಾಡಲಿ, ನಂತರದಲ್ಲಿ ನಾನು ಮತ್ತೆ ಎನರ್ಜೀಸ್ನ ಚೆಕ್ ಮಾಡ್ತಾ ಹೋಗ್ತೀನಿ. ಹಾಗೆ ಈ ವಿಚಾರವಾಗಿ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಏನಾದರೂ ಇದ್ದರೆ ನೀವು ಪರ್ಸ್ನಲ್ ಆಗಿ ಕೂಡ ನೀವು ತಗೊಳ್ಬೋದು. ಯಾವಾಗ ಕಾಲ್ ಮಾಡ್ತಾರೆ, ಯಾವ ದಿನ ಕಾಲ್ ಮಾಡ್ತಾರೆ ಅನ್ನೋದು ಅವಾಗ ಪರ್ಸ್ನಲ್ ರೀಡಿಂಗ್ಸಲ್ಲಿ ಗೊತ್ತಾಗತ್ತೆ. ಇದರಲ್ಲಿ ಗೊತ್ತಾಗತ್ತೆ, ಬಟ್ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇಂಥ ದಿನಾನೇ ಅಂತ ಹೇಳೋದಕ್ಕಾಗಲ್ಲ. ಅವ್ರಿಗೆ ಆ್ಯಕ್ಚುಲಾಗಿ ಅವ್ರ ಮೈಂಡಲ್ಲಿ ಇದೆ ನಿಮ್ಗೆ ಫೋನ್ ಮಾಡಬೇಕು, ಮೆಸೇಜ್ ಮಾಡಬೇಕು, ಅಥವಾ ಏನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇಲ್ಲ, ಇದೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಜೊತೆ ಕಳೆದಿದ್ದ ದಿನಗಳು, ಕ್ಷಣಗಳು ಇದೆಲ್ಲ ಯೋಚನೆ ಮಾಡ್ತಾರೆ. ಬಟ್ ಆದರೆ ದುಡುಕು ಸ್ವಭಾವ, ನಿಮಗಿರೋ ಮೆಂಟಾಲಿಟಿ, ನಿಮಗಿರೋ ಯೋಚನೆ ನಿಮ್ಮ ಪರ್ಸನ್ಗಿಲ್ಲ. ಆ್ಯಕ್ಚುಲಾಗಿ ಇಬ್ಬರು ಕೂಡ ವಿಪರೀತ ದುಡುಕು ಸ್ವಭಾವದವ್ರೆ. ನೀವು ಕೂಡ ಮಾತಲ್ಲಿ ಅವ್ರಿಗೆ ಅರ್ಧ ಅವರ ತಲೆ ಹಾಳನ್ನ ಮಾಡ್ತೀರಾ ಅಂತಲೇ ತೋರಿಸುತ್ತೆ. ಅವರು ಕೂಡ ನೀವು ಮಾತಾಡಿದ್ದೇ ಸರಿ ಹೋಯಿತು, ಮತ್ತೆ ಅದನ್ನು ಸರಿ ಮಾಡ್ಕೊಳ್ಬೇಕು ಅನ್ನೋದಕ್ಕಿಂತ ಡ್ರ್ಯಾಗ್ ಮಾಡಬೇಕು ಅನ್ನೋದೇ ಅವ್ರಿಗೆ ಅವ್ರ ತಲೆಯಲ್ಲಿ ಫಿಕ್ಸ್ ಆಗೋಗ್ಬಿಟ್ಟಿರತ್ತೆ. ಸೊ ಈ ವ್ಯಕ್ತಿಯಿಂದ ಕಾಲ್ ಬರುತ್ತೆ ಅಂದರೆ ಹೌದು ಕಾಲ್ ಬರುತ್ತೆ, ಬಟ್ ಕಾಲ್ ಬಂದರೆ ನೀವು ಹಳೆ ರೀತಿ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಅಥವಾ ಈ ಸಂಬಂಧ ಹೆಂಗೆ ಏನು ಕೆಲವರು ಮಾಡ್ತೀರಾ ಅನ್ಸುತ್ತೆ. ಈ ರೀಡಿಂಗ್ನ ನೋಡಿದಾಗ ಒಂದೇ ದಿನಕ್ಕೆ ಮಾತಾಡಿದ ತಕ್ಷಣ ಮದುವೆ ತನಕ ತೊಗೊಂಡು ಹೋಗ್ಬಿಡೋದು, ಅಲ್ಲ ಆ ವ್ಯಕ್ತಿಗೆ ಟೈಮ್ ಕೊಡಲ್ಲ, ಏನಿಲ್ಲ. ಅದನ್ನು ಹೆಂಗೆ ಪ್ರೊಸೀಜರ್ ಹೆಂಗೆ ನಾನು ಮುಗಿಸ್ಬೇಕು ಅನ್ನೋದು ಗೊತ್ತಿರಲ್ಲ ನಿಮಗೆ. ಮದುವೆ ಮಾಡ್ಕೊಳ್ತೀರಾ ಅಥವಾ ಕೊನೆವರೆಗೂ ಇರ್ತೀರಾ, ನೀವು ಕೊನೆವರೆಗೂ ಇರಲ್ಲ ಅನ್ಸುತ್ತೆ, ನಿಮ್ಗೆ ಥರ್ಡ್ ಪಾರ್ಟಿ ಇದ್ದಾರೆ ಅನ್ಸುತ್ತೆ, ಇದಿದ್ದಾರೆ ಎಲ್ಲ ಗಲಿಬಿಲಿ ಮಾಡ್ತೀರಾ. ಕಾಲ್ ಮಾಡಿದಾಗ ಅದು ಯಾವುದು ಮಾತಾಡೋ ಹಾಗಿಲ್ಲ. ನಿಮ್ಮದು ಏನಿದೆ ಅವತ್ತಿನ ಫೀಲಿಂಗ್ಸ್ ಏನಿದೆ ಮಿಸ್ ಮಾಡಿಕೊಂಡೆ ಈ ಥರ ಮಾತಾಡ್ಕೊಂಡು ಹೋಗ್ಬೋದು. ಅಥವಾ ನಾನು ನಿಮ್ಗೆ ಹರ್ಟ್ ಮಾಡಿದರೆ ಸಾರಿ, ಇದನ್ನು ಕೇಳಿ ಆ ಗ್ರ್ಯಾಟಿಟ್ಯೂಡ್ ಭಾವನ ಬೆಳೆಸ್ಕೊಳ್ಳಿ. ಓಕೆ, ಸೊ ಅವರಿಂದ ಕಾಲ್ ಬರುವ ಸಾಧ್ಯತೆ ಇದೆ, ಬಟ್ ಯಾವಾಗಾದರೂ ಬರ್ಬೋದು. ಆ ಕಾಲ್ ಯಾವ ಟೈಮಲ್ಲಾದರೂ ಬರ್ಬೋದು, ಯಾವಾಗಾದರೂ ಬರ್ಬೋದು. ಒಂದಷ್ಟು ನಿಮ್ಮ ದುಡುಕು ಸ್ವಭಾವನ ದಯವಿಟ್ಟು ಕಂಟ್ರೋಲಿಗೆ ತೊಗೊಂಡು ಬನ್ನಿ ಅಂತ ಹೇಳ್ಬೋದು. ಹಾಗೆ ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ನಿಮ್ಮ ಪರ್ಸನ್ ಇದ್ದರೆ ಅವರು ಮತ್ತೆ ಮಾತಾಡ್ತಾರಾ, ಅವರ ಸಿಚುವೇಶನ್ ಹೇಗಿದೆ, ಅವರು ಮತ್ತೆ ನಮ್ಮ ಸಂಬಂಧನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರಾ, ಮತ್ತೆ ನನಗೆ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆಯಾ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಅವ್ರ ಫೋಟೋನ ನೋಡ್ತಾ ಇದೊಂದು ರೀಡಿಂಗ್ನ ನೀವು ನೋಡಿ. ನಿಮ್ಮ ಪರ್ಸನ್ ಹೆಸರನ್ನ ಹೇಳಿ, ಬೇಕಾದರೆ ಈ ವಿಡಿಯೋನ ಪಾಸ್ ಮಾಡಿ ಫ್ಯೂ ಮಿನಿಟ್ಸ್ ನಿಮ್ಮ ಪರ್ಸನ್ ಮುಖಾನ ತಗೊಂಡು ನೆನಪು ಮಾಡಿಕೊಂಡು ನೋಡಬಹುದು. ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಏನಾದರೂ ಇದ್ದರೆ ನಿಮ್ಮ ಪರ್ಸನ್ ಸಿಚುವೇಶನ್ ಆ್ಯಕ್ಚುಲಾಗಿ ತುಂಬ ಎಮೋಷ್ನಲ್ ವ್ಯಕ್ತಿ ಇವರು. ಅವ್ರಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದಷ್ಟು ಮೈಂಡ್ ಡೈವರ್ಟ್ ಆಗುವ ಸಾಧ್ಯತೆ ಜಾಸ್ತಿ ಇದೆ ಅಂತ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮೊಟ್ಟಿಗೆ ಅವರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬರೋದಕ್ಕೆ ಕಾರಣ ಈಗ ಹೊಸ ಪ್ರೀತಿ ಅಥವಾ ಹೊಸ ಕ್ರಶ್ ಅಥವಾ ಹೊಸ ಪ್ರೀತಿಯಲ್ಲಿ ಯಾವುದೋ ಒಂದು ರೀತಿ ಅವ್ರಿಗೆ ತಳಮಳ ಆಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಗೆ ನೀವು ಮಾತಾಡಿದ್ರೇ, ನಿಮ್ಮ ಒಟ್ಟಿಗೆ ಮಾತಾಡಿದ್ರೇ ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಮಾತಾಡದೆ ನಾನು ಯಾವುದೋ ಒಂದು ವಿಚಾರನ ತಗೊಂಡು ಡ್ರ್ಯಾಗ್ ಮಾಡಿಬಿಟ್ಟು ಹೋಲ್ಡಲ್ಲಿ ಇಡೋದು ನಿಮ್ಮನ್ನು, ಈ ರೀತಿ ನಿಮ್ಗೆ ಹರ್ಟ್ ಮಾಡೋದು. ಇಲ್ಲಿ ನೀವು ಬಂದೇ ಬರ್ತಾರೆ ಅಂತ ವೇಟ್ ಮಾಡ್ತಾ ಇದ್ದೀರಿ, ಬಟ್ ಆದರೆ ಆ ವ್ಯಕ್ತಿ ನಿಮ್ಮ ಕಡೆ ಒಲವು, ನಿಮ್ಗೆ ಎಷ್ಟು ಒಲವಿದೆ ಅವ್ರ ಮೇಲೆ ಅಂತ ಹೇಳಿದ್ರೆ ಆ ವ್ಯಕ್ತಿ ನನ್ನನ್ನು ಕೈ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸ್ ಇದೆ. ಬಟ್ ಆ ವ್ಯಕ್ತಿ ಅಲ್ಲಿ ಬೇರೆ ಕಡೆ ಪ್ರೀತಿ ತೋರಿಸ್ಕೊಳ್ಳೋದು, ಬೇರೆ ಕಡೆ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋದು, ಈ ರೀತಿ ಆತ ಮಾಡ್ತಾ ಇದ್ದಾರೆ ಅಂತಲೇ ತೋರಿಸುತ್ತೆ. ಇದರಿಂದ ನಿಮಗೆ ಮಾನಸಿಕವಾಗಿ ವಿಪರೀತ ನೋವುಂಟಾಗಿದೆ. ಕಾಂಟ್ಯಾಕ್ಟ್ ಬರದೇ ಇರೋದಕ್ಕೂ ಅಲ್ಲಿ ವಿಪರೀತ ನಿಮಗೆ ನಿಮ್ಮ ಫೋನ್ ಕಾಲ್ಸ್ನ ಅವಾಯ್ಡ್ ಮಾಡೋದು, ನಿಮ್ಮನ್ನು ಬ್ಲಾಕ್ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇರೋ ಕಾರಣ ಅವ್ರಿಗೆ ಈಗ ಯಾವುದೋ ಒಂದು ಕ್ರಶ್ ಆಗಿದೆ, ಯಾರ ಮೇಲೆಯೋ ಅವ್ರಿಗೆ ಒಂದಷ್ಟು ಇನ್ಫ್ಯಾಚುಯೇಷನ್ ರೀತಿ ಆಗಿದೆ ಅಂತಲೇ ಹೇಳಬಹುದು. ಸೊ ಇಲ್ಲಿ ಔಟ್ಕಮ್ ಬಂದು ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ಈಗೇನಾದರೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಂತ ಹೋದಾಗ ಅವರಿಂದ ತುಂಬಾ ಹರ್ಟ್ ಒಳಗಾಗ್ತೀರಿ. ಇಲ್ಲಿ ನೀವು ಒಂದಷ್ಟು ತುಂಬ ಎಮೋಷ್ನಲ್ ವ್ಯಕ್ತಿ ಆಗಿದ್ರಿ.
ಆಲ್ ಮೋರೋವರ್ ನೀವು ಈಗಾಗಲೇ ನೀವು ತುಂಬ ಡಿಪ್ರೆಷನ್ನಲ್ಲಿ ಕೂಡ ಇದ್ದೀರಿ, ಮಾನಸಿಕವಾಗಿ ನೊಂದು ಹೋಗಿದ್ದೀರಿ. ಎಷ್ಟೋ ಸಲ ಕಾಂಟ್ಯಾಕ್ಟ್ ಮಾಡೋದು ಅಥವಾ ಯಾವುದೋ ಒಂದು ವಿಚಾರ ಗೊತ್ತಾಗ್ತಾ ಇರೋದು, ಇದೆಲ್ಲ ಕೇಳಿದಾಗ ದಿನೇ ದಿನೇ ಕುಗ್ಗುತ್ತಾ ಇದ್ದೀರಿ. ಅದರಲ್ಲಿ ನೀವು ಮತ್ತೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಹೋದಾಗ ಅವರಿಂದ ನೀವು ನೋವು ತಗೊಳ್ಳೋ ಸಾಧ್ಯತೆ ಹೆಚ್ಚಿದೆ. ಒಂದಷ್ಟು ನೀವು ಹೀಲ್ ಆಗಬೇಕಾಗತ್ತೆ, ಸೈಲೆಂಟಾಗಿರ್ಬೇಕಾಗತ್ತೆ, ಅವರಿಂದ ದೂರ ಆಗಬೇಕಾಗತ್ತೆ. ಒಂದಷ್ಟು ಅವ್ರಿಗೆ ಇಂಡಿಪೆಂಡೆನ್ಸ್ ಕೊಟ್ಬಿಡಿ, ಅವರಿಂದ ದೂರ ಆಗಿ. ಅವರ ಹತ್ರಕ್ಕೆ ನೀವು ಹೋದಂಗೂ ನಿಮ್ಮನ್ನು ಅವರು ದೂರ ಮಾಡ್ತಾ ಇದ್ದಾರೆ. ನಾನು ಒಂಟಿ ಅನ್ನೋ ಫೀಲ್ ನಿಮಗೆ ಕಾಡ್ತಾ ಇದೆ, ಅಥವಾ ಅವರಿಂದ ಯಾವುದೋ ಸತ್ಯಗಳು ಗೊತ್ತಾದಾಗ ನಿಮಗೆ ಭಾರಿ ನೋವು ಉಂಟಾಗ್ತಾ ಇದೆ. ಈ 4 ತಿಂಗಳುಗಳ ಕಾಲ ನೀವು ಒಂದಷ್ಟು ಅವರಿಂದ ದೂರ ಇರೋದೇ ಉತ್ತಮ ಅಂತಲೇ ಹೇಳಬಹುದು. ಸೊ ಈಗ ಅವ್ರಿಗೆ ಯಾವುದೋ ಒಂದು ಪ್ರೀತಿನೋ ಇನ್ನೊಂದು ಮತ್ತೊಂದು ಸಿಕ್ಕಿದೆ, ಹಾಗಾಗಿ ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇಲ್ಲ ಇಲ್ಲಿ ಅಂತ ಹೇಳ್ಬೋದು. ಈಗ ನೀವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋದ್ರೂ ಕೂಡ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡ್ತಾರೆ ಅವರು. ಇದರಿಂದ ನೀವು ಮಾನಸಿಕವಾಗಿ ನೊಂದಿದ್ದೀರಿ. ಓಕೆ, ಸೊ ಅವರಿಂದ ಕಾಲ್ ಬರೋದಕ್ಕೆ ಸಾಧ್ಯ ಇದೆಯಾ ಅಂತ ನಾನು ಕ್ಲಾರಿಫೈ ಮಾಡ್ಕೊಳ್ತೀನಿ. ಬಟ್ ಈ ವ್ಯಕ್ತಿ ಒಟ್ಟಿಗೆ ನಿಮಗೆ ಅಂಥ ಕಾಂಟ್ಯಾಕ್ಟ್, ಅಂಥ ಬಾಂಡಿಂಗ್, ನೀವು ಇಟ್ಕೊಂಡಷ್ಟು ಬಾಂಡಿಂಗ್ ಅವರಿಲ್ಲ. ಸೊ ಅವರಿಂದ ಕಾಲ್ ಬರುತ್ತಾ ಅಂತ ಹೇಳಿದ್ರೆ, ಅವರಿಂದ ಕಾಲ್ ಬಂದ್ರೂ ಕೂಡ ನೀವೇ ಅವ್ರನ್ನ ಕಾಲ್ ಮಾಡಿ ಮಾತಾಡೋದಕ್ಕೆ ಹೋದರೆ ಮನಸ್ಸಿಗೆ ನೋವು. ಅವ್ರಿಗೆ ಸದ್ಯಕ್ಕೆ ಅವರೇ ಕಾಲ್ ಮಾಡುವ ಸಾಧ್ಯತೆ ಇಲ್ಲ ಅಂತಲೇ ತೋರಿಸುತ್ತೆ. ಇಲ್ಲಿ ನೀವು ಎಷ್ಟು ತಾಳ್ಮೆಯಿಂದ ಇದ್ದು ಅವ್ರನ್ನ ಅವಾಯ್ಡ್ ಮಾಡ್ತಿರೋ, ಅವರಿಂದ ದೂರ ಆಗ್ತಿರೋ, ಔಟ್ಕಮ್ ಬಂದು 10 ಆಫ್ ಕಪ್ಸ್ ಬಂದಿರೋದ್ರಿಂದ ಮತ್ತೆ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಬರುವ ಸಾಧ್ಯತೆ ಇದೆ, ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳಬಹುದು. ಸೊ ಒಂದಷ್ಟು ನೀವು ದೂರ ಇರಿ, ನೀವು ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಬೇಡಿ, ಅವ್ರಿಗೆ ಯಾವಾಗಲೂ ನಾನು ಪ್ರೆಸೆಂಟ್ ಆಗಿದ್ದೀನಿ ಅನ್ನೋ ತೋರಿಸ್ಕೊಳ್ಬೇಡಿ. ಒಂದಷ್ಟು ದೂರನೇ ಇರಿ ಅಂತಲೇ ಹೇಳಬಹುದು. ದೂರಿದ್ದಾಗ 4 ತಿಂಗಳ ನಂತರ ಅವರು ಮತ್ತೆ ಬಂದು ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು. ಯಾರೆಲ್ಲ 3rd ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ನಿಮ್ಮ ಪರ್ಸನ್ ಏನಾದರೂ ಇದ್ದರೆ ಅವರು ಮತ್ತೆ ನಿಮ್ಮ ಲೈಫಿಗೆ ಬರಬೇಕು ಅಂತ ಯೋಚನೆಯಲ್ಲಿದ್ದಾರಾ, ಅವರ ಕರೆಂಟ್ ಎನರ್ಜಿ ಹೇಗಿದೆ, ಅವ್ರು ಮತ್ತೆ ನಿಮ್ಮ ಲೈಫಿಗೆ ಬರ್ತಾರಾ, ಈ ಸಂಬಂಧ ಸರಿ ಹೋಗುತ್ತಾ ಅಂತ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ನೆನ್ಪು ಮಾಡ್ಕೊಳ್ತಾ ಈ ಒಂದು ರೀಡಿಂಗ್ನ ನೀವು ತಗೊಳ್ಬೇಕಾಗತ್ತೆ. ಓಕೆ, 10 ಆಫ್ ಸ್ವಾರ್ಡ್ಸ್ ಬಂದಿದೆ, ಎಂಪ್ರೆಸ್ ಬಂದಿದೆ. ಇಲ್ಲಿ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ, ಇಲ್ಲಿ ನಿಮಗೆ ತುಂಬ ಒಲವಿದೆ ಆ ವ್ಯಕ್ತಿ ಮೇಲೆ, ತುಂಬ ಪ್ರೀತಿ, ತುಂಬ ಹಚ್ಕೊಂಡಿದ್ರಿ, ಎಲ್ಲ ಇದೆ. ಬಟ್ ಆದರೆ ಆ ವ್ಯಕ್ತಿ ಇಲ್ಲಿ ಸ್ವಾರ್ಡ್ಸ್, 10 ಆಫ್ ಸ್ವಾರ್ಡ್ಸ್ ಅಂತ ಏನು ಬಂದಿದೆ, ನಿಮ್ಮ ಜೊತೆಗೆ ಇದ್ದಾಗಲೇ ಅವರು ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಕೆಲಸಗಳನ್ನ ಮಾಡಿದ್ದಾರೆ. ಇಲ್ಲಿ ಮೇಜರ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ನೀವು ರೆಡಿ ಇದ್ದೀರಿ ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ, ಬಟ್ ಅವ್ರು ಇನ್ನೂ ರೆಡಿನೇ ಇಲ್ಲ ಅವ್ರ ಲೈಫಲ್ಲಿ. ಔಟ್ಕಮ್ ಕೂಡ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಈ ಸಂಬಂಧ ಎಷ್ಟು ಬೇಗ ಮೇಲೋಯ್ತೋ, ಎಷ್ಟು ಬೇಗ ಅವರು ನಿಮ್ಮನ್ನು ಎಷ್ಟು ಹಚ್ಕೊಂಡಿದ್ರು, ಎಷ್ಟು ನಿಮ್ಮನ್ನು ಕೇರ್ ಕನ್ಸರ್ನ್ ಮಾಡ್ತಾಯಿದ್ರು, ಅಷ್ಟು ಬೇಗನೆ ಕಟ್ ಆಫ್ ಆಗಿದೆ ಅಂತ ಹೇಳ್ಬೋದು. ಅವರ ಫ್ಯಾಮಿಲಿಯಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯಿಂದ ಅಥವಾ ಯಾರೋ ಮೇಜರಾಗಿ ಇರುವಂಥ ವ್ಯಕ್ತಿಯಿಂದ ಈ ಸಂಬಂಧ ಕಟ್ ಆಫ್ ಆಗಿದೆ ಅಂತಲೇ ತೋರಿಸ್ತಾ ಇದೆ, ಮುರಿದಿದ್ದಾರೆ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಕೂಡ ನಿಮ್ಮ ಜೊತೆ ತುಂಬಾ ಚೆನ್ನಾಗಿದ್ಕೊಂಡು ಕೆಲವು ನಿಮ್ಮೊಟ್ಟಿಗೆ ಇದ್ದಾಗಲೇ ಅವರು ನಿಮಗೆ ಮೋಸ ಮಾಡುವ ಕೆಲಸಗಳನ್ನ ಮಾಡಿದ್ದಾರೆ. ಬಟ್ ಆದರೆ ಆಗ ನೀವು ನಂಬ್ತಾ ಇರಲಿಲ್ಲ, ನನ್ನಿಂದ ದೂರ ಆಗೋದಿಲ್ಲ ಅಂತ ನೀವು ಅಂದ್ಕೊಂಡಿದ್ರಿ. ಇಲ್ಲಿ ಆ್ಯಕ್ಚುಲಾಗಿ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಈ ವ್ಯಕ್ತಿ ಲೈಫು ನಿಮ್ಮನ್ನು ಹಾಳು ಮಾಡಿ, ನಿಮ್ಮಿಂದ ನಿಮಗೆ ಮೋಸ ಮಾಡಿ ಹೋದ್ಮೇಲೆ ಇವ್ರ ಲೈಫ್ ಅಷ್ಟರ ಮಟ್ಟಿಗೆ ನನಗೆ ಚೆನ್ನಾಗಿರೋದು ಕಾಣಿಸ್ತಾ ಇಲ್ಲ. ಏಕೆಂದರೆ ಇವ್ರ ಲೈಫ್ ಬಗ್ಗೆ ಇವರೇ ಜಡ್ಜ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಇವ್ರ ಲೈಫ್ ಬಗ್ಗೆ ಬೇರೆಯವ್ರು ಯಾರೋ ಒಬ್ಬರು ಜಡ್ಜ್ ಮಾಡಬೇಕು, ನೀನು ಹಿಂಗೆ ಇರು, ನೀನು ಹಿಂಗೆ ಮಾಡಬೇಡ, ಬೇಗ ಡಿಪೆಂಡ್ ಆಗ್ತಾರೆ ಇವ್ರ ಫ್ಯಾಮಿಲಿ ಒಟ್ಟಿಗೆ ಡಿಪೆಂಡ್ ಆಗ್ತಾರೆ. ಸೊ ಇಂಥವ್ರು ಹೇಗೆ ರಿಲೇಷನ್ಶಿಪ್ನ ಮುಂದೆ ತನಕ ತಗೊಂಡು ಹೋಗ್ತಾರೆ? ಅವ್ರ ಫ್ಯಾಮಿಲಿಯಿಂದ ಯಾರೋ ತುಂಬಾ ಚುಚ್ಚು ಮಾತಾಡಿ ಅವ್ರನ್ನ ಹರ್ಟ್ ಮಾಡಿ ಅಥವಾ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅವ್ರನ್ನ ನಿಮ್ಮಿಂದ ದೂರ ಮಾಡಿದ್ದಾರೆ ಅಂತಲೇ ತೋರಿಸುತ್ತೆ. ಇಲ್ಲಿ ನೀವು ರೆಡಿ ಇದ್ದೀರಿ, ನೀವು ಅವ್ರನ್ನ ಹೆಂಗಿದ್ರು ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀರಿ, ಬಟ್ ಅವ್ರು ರೆಡಿನೇ ಇಲ್ಲ. ಫಿಕಲ್ ಮೈಂಡ್, ಅವ್ರು ಆನ್ ಆ್ಯಂಡ್ ಆಫ್ ಆಗ್ತಾ ಇರುತ್ತೆ. ನೀವು ಬೇಕಾ ಬೇಡವಾ, ನನ್ನ ಲೈಫ್ ಮುಂದೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಾಗಿ ನಿಮ್ಮ ಲೈಫ್ ತುಂಬ ಚೆನ್ನಾಗಿದೆ. ಇಲ್ಲಿ
ನಿಮ್ಮ ಎನರ್ಜಿನೂ ತುಂಬ ಚೆನ್ನಾಗಿದೆ. ನಿಮ್ಮ ಲೈಫ್ ಇವ್ರು ಬಿಟ್ಟರೆ ತುಂಬ ಚೆನ್ನಾಗಿ ಒಳ್ಳೆ ಲೈಫ್ ಲೀಡ್ ಮಾಡ್ತೀರಿ. ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆಯಾ ಈ ವ್ಯಕ್ತಿ, ಬಟ್ ಇವರಲ್ಲಿ ಲೈಫ್ ಇದೆ ಅಂತ ನೀವೇನಾದರೂ ಈ ರೀಡಿಂಗ್ ನೋಡ್ತಾ ಇದ್ರೆ ಲೈಫ್ ಇಲ್ಲ, ಬಟ್ ಕಾಂಟ್ಯಾಕ್ಟ್ ಮಾಡ್ತಾರ ಅಂತ ನೋಡೋಕೆ ಹೋದರೆ ಆಬ್ವಿಯಸ್ಲಿ ಇವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಮತ್ತು ಕೂಡ ಇದು ಫ್ಲರ್ಟೇ ನಡೆಯುತ್ತೆ. ಓಕೆ, ನಿಮ್ಮ ಲೈಫ್ ತುಂಬ ಚೆನ್ನಾಗಿದೆ. ನೀವು ಇವರಿಂದ ದೂರ ಆದಾಗ ಇವ್ರು ನಿಮ್ಮನ್ನ ಹತ್ರ ಆಗೋದಕ್ಕೆ ಬರ್ತಾರೆ. ನಿಮ್ಮನ್ನು ಪದೇ ಪದೇ ಕಾಂಟ್ಯಾಕ್ಟ್ ಮಾಡೋದು, ನಾನಿದ್ದೀನಿ ನನಗೆ ಬೇಕು ನೀನು, ಈ ರೀತಿ. ಆ್ಯಕ್ಚುಲಾಗಿ ನಿಮ್ಮ ಲೈಫ್ ತುಂಬ ಚೆನ್ನಾಗಿರೋದ್ರಿಂದ ನೀವು ನಿಮ್ಮ ಲೈಫ್ನ ಇವ್ರನ್ನ ಇಗ್ನೋರ್ ಮಾಡಿ ಹೋದಂಗೂ ಇವ್ರು ಮತ್ತೆ ನಿಮ್ಮನ್ನು ಆವರಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಅಂತಲೇ ತೋರಿಸುತ್ತೆ. ಈಗ ಮಾತ್ರ ಅವ್ರದ್ದು ಜುಟ್ಟು ಜನವಾರ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಅವ್ರ ಫ್ಯಾಮಿಲಿ ಕೈಯಲ್ಲೇ ಕೊಟ್ಟಿದ್ದಾರೆ. ಅವ್ರು ಏನು ಮಾಡೋದಕ್ಕಾಗಲ್ಲ, ಅಷ್ಟು ಧೈರ್ಯ ಕೂಡ ಇಲ್ಲ. ಓಕೆ, ಇಲ್ಲಿ ಔಟ್ಕಮ್ ಕೂಡ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಮುಗ್ದಿದೆ, ಈ ಸಂಬಂಧ ಮುಗ್ದಿದೆ. ಬಟ್ ಕಾಂಟ್ಯಾಕ್ಟ್ ಮಾಡ್ತಾರ ಅಂತ ಹೇಳಿದ್ರೆ ಹೌದು, ಆಬ್ವಿಯಸ್ಲಿ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ. ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಈ ರೀಡಿಂಗಲ್ಲಿ ಈ ರೀತಿ ತೋರಿಸಿದೆ. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಹೇಳಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.